ಏನಿವತ್ತು ಒಂದ್ ಬಾಡಿಗೆನೂ ಬರ್ತಾ ಇಲ್ವಲ್ಲ? ಮೇಡಮ್ ಆರ್ ಆರ್ ನಗರ್ ಹೋಗಕ್ಕೆ ಎಷ್ಟು ಅಂತೀರಾ? 100 ರೂಪಾಯಿ ಆಗುತ್ತೆ ಸರ್. ಏನು ಇಲ್ಲಿಂದ ಇಲ್ಲಿಗೆ 100 ರೂಪಾಯಿ ಆಗುತ್ತಾ? ಓಕೆ, 10 ರೂಪಾಯಿ ಕಡಿಮೆ ಕೊಡಿ ಸರ್. ನೀವು ತುಂಬಾ ಜಾಸ್ತಿ ಹೇಳ್ತಾ ಇದ್ದೀರಾ. ನಾನು ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ಕೊಂಡು ಹೋಗ್ತೀನಿ. ಸರ್ OTP. ಸರ್ ಇವ್ರೆಷ್ಟು ಕೇಳ್ತಿದ್ದಾರೆ ನೋಡಿ, ಇವ್ರು 50 ರೂಪಾಯಿ ಬರ್ತಾವ್ರೆ. ಯಾಕೆ ಸರ್ ಹಿಂಗ್ ಮಾಡ್ತೀರಾ? ನಮ್ಮ ಹತ್ರನೇ ಬಂದು ಎಷ್ಟಾಗುತ್ತೆ ಅಂತ ಕೇಳ್ತೀರಾ, ಆಮೇಲೆ ನಮ್ಮ ಮುಂದೆನೆ ಯಾರು ಕಡಿಮೆ ಬರ್ತಾರೆ ಅಂತ ಚೆಕ್ ಮಾಡಿ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿ ನಮ್ಮ ಹೊಟ್ಟೆ ಉರಿಸ್ತೀರಾ. ನೋಡಿ ಮೇಡಮ್, ನಮ್ಗೆ ಯಾರು ಕಡಿಮೆ ಬರ್ತಾರೆ ಅನ್ನೋದೇ ನಮ್ಗೆ ಮುಖ್ಯ. ಅದು ಕರೆಕ್ಟ್ ಸರ್. ಬೈಕ್ ಟ್ಯಾಕ್ಸಿ ಬರೋದಕ್ಕಿಂತ ಮೊದಲು ನಮ್ಮ ಆಟೋನೇ ಬೇಕಿತ್ತಲ್ವಾ ನಿಮ್ಗೆ? ನೀವು ಹೇಳ್ತಾರೋ ಕರೆಕ್ಟ್ ಮೇಡಮ್, ಆದರೆ ಆ ಆ್ಯಪಲ್ಲಿ ನಿಮಗೂ ಆಪ್ಷನ್ ಇದೆ ತಾನೇ? ಅದ್ ಗೊತ್ತು ಸರ್, ಆದ್ರೆ ಆಪ್ ಅಲ್ಲಿ ನಿಮ್ಮನ್ನ ಸೇರಿಸ್ಕೊಂಡಿದ್ದು ದೊಡ್ಡ ತಪ್ಪು. ಯಾಕ್ರಿ ಹಾಗಂತೀರಾ? ಸರ್, ನಿಮ್ಮಂತವ್ರಿಗೆ ಇದು ಪಾರ್ಟ್ ಟೈಮ್, ನಮ್ಮಂತ ಆಟೋ ಡ್ರೈವರ್ಗಳಿಗೆ ಇದೇ ಫುಲ್ ಟೈಮ್ ಸರ್. ನೀವ್ ಇದನ್ನ ಟೆಂಪ್ರವರಿಯಾಗಿ ಓಡಿಸ್ತಾ ಇದ್ದೀರಾ, ನಾವು ಪರ್ಮನೆಂಟ್ ಓಡಿಸ್ತಾ ಇದೀವಿ ಸರ್. ನಮ್ಮಿಂದ ನಿಮ್ಮ ಆಟೋದವ್ರಿಗೆ ತೊಂದರೆ ಆಗ್ತಿದೆ ಅಂತ ಗೊತ್ತು ಮೇಡಮ್, ಆದ್ರೆ ನಮ್ದು ಹೊಟ್ಟೆ ಪಾಡಲ್ವಾ? ನಮಗೂ ಕಷ್ಟ ಇರಲ್ವಾ? ಇಷ್ಟೆಲ್ಲ ಗೊತ್ತಿರೋ ನೀವು ನಮಗೆ ವಿರುದ್ಧವಾಗಿ ಯಾಕೆ ಸರ್ ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದೀರಾ? ಮೇಡಮ್, ನೀವೇನಕ್ಕೆ ಆಟೋ ಓಡಿಸ್ತಾ ಇದ್ದೀರೋ ನಾವು ಅದಕ್ಕೆ ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇರೋದು. ಜಗಳ ಆಡೋದು ನಿಲ್ಸ್ರಪ್ಪ. ನಮ್ಮಂತ ಕಸ್ಟಮರ್ ಇಂದಾನೆ ಬಿಸ್ನೆಸ್. ನಡಿಯಮ್ಮ, ನೀನ್ ಕೆಲಸ ನೋಡ್ಕೋ. ಅದ್ ನನಗೆ ಗೊತ್ತು ಸರ್. ಮೊದಲು ಆಟೋ ಡ್ರೈವರ್ಗಳ ಮುಂದೆ ಈ ತರ ಬೈಕ್ ಟ್ಯಾಕ್ಸಿ ಬುಕ್ ಮಾಡೋದನ್ನ ನಿಲ್ಸಿ ನೀವು. ಹೌದು ಸರ್, ಅವ್ರ ಕಣ್ ಮುಂದೆ ಬೈಕ್ ಟ್ಯಾಕ್ಸಿನ ಬುಕ್ ಮಾಡಕ್ ಹೋಗ್ಬೇಡಿ, ನೋಡಕ್ ಅವ್ರಿಗೂ ಕಷ್ಟ ಆಗುತ್ತೆ. ನಿಮ್ಮಂತವರೆಲ್ಲ ಬೈಕ್ ಟ್ಯಾಕ್ಸಿ ಓಡಿಸೋದ್ರಿಂದಾನೇ ಸರ್ ನಮ್ಮಂತ ಆಟೋ ಡ್ರೈವರ್ಗಳಿಗೆ ತೊಂದರೆ ಆಗ್ತಾ ಇರೋದು. ನೀವು ಜಗಳ ಮಾಡಿ ಸಾಕು, ಫಸ್ಟ್ ಗಾಡಿ ಎತ್ತಪ್ಪ. ಅಲ್ಲ ಸರ್, ಆಟೋ ಜಾಸ್ತಿ ಆಯ್ತು ಅಂತ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿದ್ರಿ, ಬೈಕ್ ಟ್ಯಾಕ್ಸಿ ಜಾಸ್ತಿ ಆದ್ರೆ ನಡ್ಕೊಂಡು ಹೋಗ್ತೀನಿ. ಸರಿ, ನಡ್ಕೊಂಡೆ ಹೋಗು. ಅಯ್ಯೋ, ಯಾರು ಇಲ್ದಂಗಾದ್ರಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು?